ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರೂ ಆತ್ಮೀಯ ಸ್ವಾಗತ. ಇಂದು ನಾವು ಹೇಳುತ್ತಿರುವ ಕಥೆಯಲ್ಲಿ ಒಬ್ಬ ಹುಡುಗಿ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ದಟ್ಟವಾದ ಕಾಡಿಗೆ ಹೋದಳು. ಆ ಕಾಡಿನ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದ ಫಕೀರ್ ಬಾಬಾ ಬಳಿಗೆ ಹೋಗಿ ಏನು ಮಾಡಿದಳೆಂದು ತಿಳಿದುಕೊಂಡರೆ ನೀವು ಖಂಡಿತವಾಗಿಯೂ ಆಶ್ಚರ್ಯರಾಗುತ್ತೀರಾ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಲ್ಲೊಂದು ದಟ್ಟವಾದ ಭಯಾನಕವಾದ ಕಾಡು ಇತ್ತು. ಅದರಲ್ಲಿ ಒಂದು ಗುಡಿಸಲು ಇತ್ತು. ಆ ಗುಡಿಸಲಿನಲ್ಲಿ ಒಬ್ಬ ಫಕೀರ್ ಬಾಬಾ ಹಲವು ವರ್ಷಗಳಿಂದ ವಾಸ ಮಾಡುತ್ತಿದ್ದನು. ಅವರಿಗೆ ಸುಮಾರು 60 ವರ್ಷ ವಯಸ್ಸು. ಆ ರಾತ್ರಿ ಗುಡುಗು ಮತ್ತು ಮಿಂಚಿನೊಂದಿಗೆ ಭಾರಿ ಮಳೆಯಾಗುತ್ತದೆ. 4 ಮೂಲೆಯಲ್ಲೂ ಕತ್ತಲೆ ಆವರಿಸಿತ್ತು. ಮಧ್ಯರಾತ್ರಿ ಹತ್ತಿರದಲ್ಲಿದೆ. ಫಕೀರ್ ಬಾಬಾ ಗುಡಿಸಲಿನ ಬಾಗಿಲುಗಳನ್ನು ಮುಚ್ಚಿ ಒಳಗೆ ಕುಳಿತುಕೊಂಡಿದ್ದಾರೆ. ಆಗ ಇದ್ದಕ್ಕಿದ್ದಂತೆ ಯಾರೋ ಬಾಗಿಲು ಬಡಿಯುತ್ತಿರುವುದು ಕೇಳಿಸಿತು. ಆ ಸಮಯದಲ್ಲಿ ಯಾರು ಇರುತ್ತಾರೆಂದು ಆಶ್ಚರ್ಯದಿಂದ ಬಾಗಿಲು ತೆರೆದು ನೋಡಿದಾಗ ಕಣ್ಣ ಮುಂದೆ ಒಂದು ಸುಂದರವಾದ ಹುಡುಗಿ ನಿಂತುಕೊಂಡಿದ್ದಾಳೆ. ಭಾರಿ ಮಳೆ ಬೀಳುತ್ತಿರುವುದರಿಂದ ಆಕೆಯ ಬಟ್ಟೆಗಳು ನೆನೆದು ಹೋಗಿದ್ದಾವೆ. ಆಕೆ ಚಳಿಗೆ ನಡುಗುತ್ತಿದ್ದಾಳೆ. ಆಕೆಯನ್ನು ನೋಡಿದ ಬಾಬಾ, ಏನಮ್ಮ ನೀನು ಯಾರು? ಈ ಮಳೆಯಲ್ಲಿ, ಅದು ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಇಲ್ಲಿಗೆ ಬಂದಿದ್ದೀಯಾ? ಅಸಲಿಗೆ ಇಲ್ಲೇನು ಮಾಡುತ್ತಿದ್ದೀರಾ ಎಂದು ಕೇಳಿದರು. ಆಗ ಆ ಹುಡುಗಿ ಭಯ ಬೀಳುತ್ತಾ, ಬಾಬಾ ನಾನು ಇಲ್ಲಿ ಹತ್ತಿರದ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೇನೆ. ಕೆಲವು ಜನರಿಂದ ನನ್ನ ಪ್ರಾಣ ಮಾನ ಉಳಿಸಿಕೊಳ್ಳಲು ತಪ್ಪಿಸಿಕೊಂಡು ಓಡಿ ಹೋಗಿ ಇಲ್ಲಿಗೆ ಬಂದೆ. ದಯವಿಟ್ಟು ನನ್ನನ್ನು ಕಾಪಾಡಿ, ಅವರು ನನ್ನನ್ನು ಕೊಲ್ಲಲಿದ್ದಾರೆ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಬಾಬಾ, ಸರಿ ನೀನು ಒಳಗೆ ಬಾ ಎಂದು ಆಕೆಯನ್ನು ತಮ್ಮ ಗುಡಿಸಲಿಗೆ ಕರೆದುಕೊಂಡರು. ಆದರೂ ಕೂಡ ಆಕೆಯ ಭಯ ಇನ್ನೂ ಕಡಿಮೆಯಾಗಿಲ್ಲ. ಅವಳನ್ನು ನೋಡಿದ ಫಕೀರ್ ಬಾಬಾ, ನೀನು ಏನು ಭಯ ಬೀಳಬೇಡ, ನೀನು ಶಾಂತವಾಗಿ ಕುಳಿತುಕೋ ಎಂದು ಹೇಳುತ್ತಾರೆ. ಆ ನಂತರ ಫಕೀರ್ ಬಾಬಾ ಆಕೆಯ ಬಗ್ಗೆ ಕೇಳಲು ಪ್ರಾರಂಭಿಸುತ್ತಾರೆ. ಅಸಲಿಗೆ ನೀನು ಇಲ್ಲಿಗೆ ಬಂದೆ, ಏನಾಯಿತು? ಎಲ್ಲವನ್ನು ನನ್ನ ಬಳಿ ಹೇಳು ಎಂದು ಹೇಳುತ್ತಾರೆ. ಆ ನಂತರ ಹುಡುಗಿ ತನ್ನ ಬಗ್ಗೆ ಹೇಳುವುದಕ್ಕೆ ಪ್ರಾರಂಭಿಸುತ್ತಾಳೆ. ನಾನು ಪಕ್ಕದ ಊರಿನಲ್ಲಿ ವಾಸ ಮಾಡುತ್ತಿರುವ ಕ್ಷೌರಿಕನ ಮಗಳು. ನನ್ನ ಹೆತ್ತವರು ಕೆಲವು ದಿನಗಳ ಹಿಂದೆ ಸತ್ತು ಹೋದರು. ಆ ನಂತರ ನಾನು ಅನಾಥಳಾದೆ. ಅಂದಿನಿಂದ ಹಳ್ಳಿಯ ಕೆಲವು ಜನರು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡುವುದಕ್ಕೆ ಶುರು ಮಾಡಿದರು. ಅಂದ್ರೆ ಅವರ ಕೆಟ್ಟ ನೋಟವು ನನ್ನ ದೇಹದ ಅಂಗಗಳ ಮೇಲೆ ಬಿತ್ತು. ಅವರು ನನ್ನನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಜೀವ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ನಾನು ಅವರಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಬಾಬಾ ಆಕೆಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಾರೆ. ಆದ್ರೆ ಆಕೆ ಹೇಳುತ್ತಿರುವುದೆಲ್ಲವೂ ಸತ್ಯನಾ ಅಥವಾ ಏನಾದ್ರೂ ರಹಸ್ಯವನ್ನ ಮರೆ ಮಾಡುತ್ತಿದ್ದಾಳ ಎಂದು ಅನುಮಾನ ವ್ಯಕ್ತಪಡಿಸುತ್ತಾರೆ. ಆದ್ದರಿಂದ ಫಕೀರ್ ಬಾಬಾ ಏನು ಹೇಳದೆ ಮೌನವಾಗಿರುತ್ತಾರೆ. ಆ ವಯಸ್ಸಾದ ಫಕೀರ್ ಬಾಬಾ ಮತ್ತು ಆ ಸುಂದರ ಹುಡುಗಿ ಗುಡಿಸಲಿನಲ್ಲಿ ಕುಳಿತಿದ್ದಾರೆ. ಆ ಫಕೀರ್ ಬಾಬಾ ಹಲವು ದಿನಗಳಿಂದ ಒಬ್ಬಂಟಿಯಾಗಿದ್ದಾನೆ. ಈಗ ಅವನ ಪಕ್ಕದಲ್ಲಿ ಒಬ್ಬ ಸುಂದರ ಹುಡುಗಿ ಕುಳಿತಿದ್ದಾಳೆ. ಗುಡಿಸಲಿನ ಒಂದು ಮೂಲೆಯಲ್ಲಿ ಒಂದು ಸಣ್ಣ ದೀಪ ಉರಿಯುತ್ತಿತ್ತು. ಫಕೀರ್ ಬಾಬಾ ಅವಳನ್ನು ಗಮನಿಸುತ್ತಲೇ ಇದ್ದಾರೆ. ದೀಪದ ಬೆಳಕಿನಲ್ಲಿ ಅವರ ನೋಟ ಅವಳ ಒತ್ತೆಯಾದ ಬಟ್ಟೆಗಳಿಂದ ಕೂಡಿದ ದೇಹದ ಕಡೆಗೆ ಹೋಯಿತು. ಅವರ ಮನಸ್ಸಿನಲ್ಲಿ ಕೆಲವು ಕೆಟ್ಟ ಆಲೋಚನೆಗಳು ಓಡಾಡುತ್ತಿವೆ. ಏನೋ ಅಪರಿಚಿತ ಭಾವನೆ ಮೂಡಲು ಪ್ರಾರಂಭವಾದವು. ಆತನು ತನ್ನಲ್ಲೇ ತಾನು ಗೊಣಗುತ್ತಿದ್ದಾನೆ. ಅವನ ಮನಸ್ಸಿನಲ್ಲಿ ಕೆಲವು ಆಸೆಗಳು ಮೂಡುತ್ತಿವೆ. ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಹಲವು ಪ್ರಯತ್ನಗಳನ್ನು ಮಾಡುತ್ತಿದ್ದಾನೆ. ಕೊನೆಗೆ ಆತನು ತನ್ನ ಆಸೆಗಳನ್ನು ನಿಯಂತ್ರಿಸಿಕೊಂಡು ಆಕೆ ಯಾರೆಂದು ಆಲೋಚಿಸುವುದಕ್ಕೆ ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಆ ಹುಡುಗಿ, ಬಾಬಾ ನಾನು ತುಂಬಾ ಅಪಾಯದಲ್ಲಿದ್ದೇನೆ, ನನಗೆ ತುಂಬಾ ಭಯವಾಗಿದೆ. ನನಗೆ ಈ ಒಂದು ರಾತ್ರಿ ಮಾತ್ರ ಇಲ್ಲಿ ಆಶ್ರಯ ಕೊಡಿ. ಬೆಳಿಗ್ಗೆ ಆದ ತಕ್ಷಣ ಎದ್ದು ಹೊರಡುತ್ತೇನೆ ಎನ್ನುತ್ತಾಳೆ. ತಾನು ಹುಡುಕುತ್ತಿದ್ದ ದಾರ ಕಾಲಿಗೆ ಸಿಕ್ಕಿಕೊಂಡಂತೆ ಆ ಫಕೀರ್ ಬಾಬಾ ಏನನ್ನು ಬಯಸಿದ್ದನೋ ಅದೇ ವಿಷಯವನ್ನ ಆ ಹುಡುಗಿ ಬಾಬನನ್ನು ಕೇಳುತ್ತಾಳೆ. ಅದಕ್ಕೆ ಬಾಬಾ, ಸರಿ ಆಯಿತು, ನಿಶ್ಚಿಂತೆಯಿಂದ ಇರು ಎಂದು ಹೇಳುತ್ತಾರೆ. ತುಂಬಾ ಮಳೆಯಾಗುತ್ತಿದೆ, ಮಧ್ಯರಾತ್ರಿಯ ಸಮಯವಾಗಿದೆ. ಆಗ ಆ ಹುಡುಗಿ, ಬಾಬಾ ನನಗೆ ನಿದ್ರೆ ಬರುತ್ತಿದೆ, ನಾನು ಮಲಗುತ್ತೇನೆ ಎಂದು ಹೇಳಿ ಒಂದು ಮೂಲೆಯಲ್ಲಿ ಹೋಗಿ ಮಲಗಿಕೊಳ್ಳುತ್ತಾಳೆ. ಒಂದೆಡೆ ಆ ಬಾಬಾ ಕೂಡ ನಿದ್ರಿಸುತ್ತಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಅವರ ಆಸೆಗಳು ಭುಗಿಲಿದ್ದವು. ಅವನು ತನ್ನನ್ನು ತಾನು ಹೇಗೆ ನಿಯಂತ್ರಿಸಿಕೊಳ್ಳುವುದು ಮತ್ತು ಈ ರಾತ್ರಿಯನ್ನು ಹೀಗೆ ಕಳೆಯುವುದು ಎಂದು ಯೋಚಿಸುತ್ತಿದ್ದಾನೆ. ಆತನು ಕೂಡ ನಿದ್ರಿಸಲು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದಾನೆ. ಆದ್ರೆ ಆತನಿಗೆ ನಿದ್ರೆ ಬರುತ್ತಿಲ್ಲ. ಆಗ ಅದೇ ಸಮಯದಲ್ಲಿ ಆತನಿಗೆ ಒಂದು ಶಬ್ದ ಕೇಳಿಸಿತು. ನೋಡಿದ್ರೆ ಅದು ಆ ಹುಡುಗಿಯ ಅಳುವ ಶಬ್ದ. ಆಕೆ ಅಳುತ್ತಿರುವುದನ್ನ ನೋಡಿ ಬಾಬಾ ಅವಳ ಬಳಿಗೆ ಹೋಗಿ, ಏನು ಸಮಸ್ಯೆ, ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ಆಗ ಆಕೆ, ಬಾಬಾ ನಿಮ್ಮ ಬಳಿ ನಾನು ಒಬ್ಬ ಕ್ಷೌರಿಕನ ಮಗಳು ಎಂದು ಸುಳ್ಳು ಹೇಳಿದೆ. ಆದರೆ ನಾನು ಕ್ಷೌರಿಕನ ಮಗಳಲ್ಲ. ನೀವು ಅಂದುಕೊಂಡಂತೆ ನಾನು ಒಳ್ಳೆಯ ಹುಡುಗಿಯಲ್ಲ. ನಾನು ತುಂಬಾ ಕೆಟ್ಟ ಹುಡುಗಿ. ನಾನು ಅಳುತ್ತಿರುವುದಕ್ಕೆ ಕಾರಣವನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ನಂತರ ಬಾಬಾ, ಹೇಳಲಾಗದಿರುವಂತ ರಹಸ್ಯವೇನಿರುತ್ತೆ? ನೀನು ಬಯಸಿದರೆ ನಿನ್ನ ನೋವನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು. ಆಗ ಆಕೆ ವಿಷಯವನ್ನು ಹೇಳುವುದಕ್ಕೆ ಪ್ರಾರಂಭ
ಪ್ರಾರಂಭಿಸುತ್ತಾಳೆ. ಅದನ್ನು ಕೇಳಿದ ತಕ್ಷಣ ಆ ಸಾಧು ಬಾಬಾ ಮೌನವಾಗುತ್ತಾರೆ. ಅಷ್ಟಕ್ಕೂ ಆ ಹುಡುಗಿ ಹೇಳಿದ್ದೇನು ಅಂದ್ರೆ, ನಾನು ಒಂದು ಸಾಮಾನ್ಯ ಹುಡುಗಿಯಲ್ಲ, ನಾನು ಜೈನನೊಬ್ಬನ ಮಗಳು ಎಂದಳು. ಅದಕ್ಕೆ ಬಾಬಾ, ಇದನ್ನೆಲ್ಲ ನಾನು ಹೇಗೆ ನಂಬಲಿ? ಇದು ಸ್ವಲ್ಪವೂ ಕೂಡ ನಂಬುವಂತಿಲ್ಲ. ಆಗ ಆಕೆ, ನನಗೆ ಗೊತ್ತು ಬಾಬಾ, ನೀವು ಹೀಗೆ ಹೇಳುತ್ತೀರಾ ಎಂದು, ಆದ್ರೆ ಅದೇ ಸತ್ಯ. ನಾನು ಒಬ್ಬ ಜೈನನ ಮಗಳು. ಈಗ ನನ್ನ ಬಗ್ಗೆ ವಿವರವಾಗಿ ಹೇಳುತ್ತೇನೆ, ಆದ್ರೆ ನಿಮಗೆ ಇದು ಪೂರ್ತಿಯಾಗಿ ಅರ್ಥವಾಗಬೇಕು ಅಂದ್ರೆ ನೀವು ನನ್ನ ಜೀವನದ ಪೂರ್ತಿ ಕಥೆಯನ್ನು ಕೇಳಬೇಕು. ಇದು ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ. ನಾನು ಒಬ್ಬ ಜೈನ ರಾಜನ ಮಗಳು. ನನ್ನನ್ನು ಒಬ್ಬ ವ್ಯಕ್ತಿ ವಶ ಮಾಡಿಕೊಂಡು ಮದುವೆ ಆಗಲು ಬಯಸಿದನು. ಆದ್ರೆ ಅವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನನಗೆ ಇಷ್ಟವಿರಲಿಲ್ಲ, ಏಕೆಂದರೆ ಅವನೊಬ್ಬ ಮಾಂತ್ರಿಕನಾಗಿದ್ದನು. ನನ್ನನ್ನು ದಕ್ಕಿಸಿಕೊಳ್ಳಬೇಕೆಂದು ನನಗೆ ಮಾಟ ಮಂತ್ರ ಮಾಡಿದನು. ನನಗೆ ಅವನೆಂದರೆ ಸ್ವಲ್ಪನೂ ಕೂಡ ಇಷ್ಟವಿರಲಿಲ್ಲ. ಆದ್ರೆ ಮಾಟ ಮಂತ್ರದ ಕಾರಣ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ. ಅವನು ನನ್ನನ್ನು ಗುಲಾಮಳನ್ನಾಗಿ ಮಾಡಿಕೊಂಡು ಮದುವೆ ಮಾಡಿಕೊಂಡನು. ಆದ್ರೆ ಮೊದಲ ರಾತ್ರಿ ನನ್ನನ್ನು ಮುಟ್ಟಲು ಬಿಡಲಿಲ್ಲ. ಆ ಕೋಪದಲ್ಲಿ ಅವನು ನನ್ನನ್ನು ತೀವ್ರವಾಗಿ ಹೊಡೆದನು. ನಾನು ನನ್ನ ಕೊನೆಯ ಕ್ಷಣದಲ್ಲಿದ್ದಾಗ ಅವನು ನನಗೆ ಈ ರೀತಿಯಾಗಿ ಅಂದನು, ನೀನು ನನ್ನಿಂದ ತಪ್ಪಿಸಿಕೊಂಡರೂ ನನ್ನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬ ಪುರುಷನೊಂದಿಗೆ ನೀನು ನಿನ್ನನ್ನು ಹಂಚಿಕೊಳ್ಳುವವರೆಗೂ ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ಎಂದು ಹೇಳಿದನು. ಅದಾದ ನಂತರ ನಾನು ಈ ರೀತಿಯಾಗಿ ಬದಲಾಗಿದ್ದೇನೆ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಬಾಬಾ ಆಶ್ಚರ್ಯರಾದರು. ಈಗ ಈಕೆ ನನ್ನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಳ್ಳಲು ನನ್ನನ್ನು ಬಯಸುತ್ತಾಳೇನೋ ಎಂದು ಚಿಂತಿಸಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಆಕೆ ಬಾಬಾ ಅಂದುಕೊಂಡಂತೆ ಬಾಬಾ ಕೈ ಹಿಡಿದು, ಬಾಬಾ, ನಾನು ಸತ್ಯ ಹೇಳುತ್ತಿದ್ದೇನೆ, ನನ್ನನ್ನು ನಂಬಿ ನನಗೆ ಮುಕ್ತಿ ನೀಡಿ. ಈ ರಾತ್ರಿ ನೀವು ಏನು ಹೇಳಿದರೂ ನಾನು ಕೇಳುತ್ತೇನೆ. ನೀವು ಅಂದುಕೊಂಡಂತೆ ನನ್ನನ್ನು ಅನುಭವಿಸಿ, ಆಗ ನನಗೆ ಸ್ವತಂತ್ರ ಸಿಗುತ್ತದೆ. ಇಲ್ಲ ಅಂದ್ರೆ ನಾನು ಈ ಕಾಡಿನಲ್ಲಿ ಶಾಶ್ವತವಾಗಿ ಗುಲಾಮಳಾಗಿಯೇ ಉಳಿಯಬೇಕಾಗುತ್ತದೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳುತ್ತಾಳೆ. ಅದನ್ನು ಕೇಳಿದ ಬಾಬಾ ಭಯಭೀತರಾಗುತ್ತಾರೆ. ಇದರರ್ಥ, ಇಷ್ಟು ಸಮಯ ಯಾರನ್ನ ಸುಂದರ ಹುಡುಗಿ ಎಂದು ಭಾವಿಸಿದ್ದೇನೋ ಆಕೆ ಒಬ್ಬ ಮಾಂತ್ರಿಕಳು ಎಂದು ತಿಳಿದಾಗ ಅವರ ಕೈ ಕಾಲುಗಳು ನಡುಗುತ್ತಿವೆ. ಆ ವಿಷಯ ಆ ಹುಡುಗಿಯೂ ಕೂಡ ಅರ್ಥವಾಯಿತು. ಆಗ ಅವರ ಮೇಲೆ ಕೈ ಇಟ್ಟು, ಬಾಬಾ, ಏಕೆ ಎದುರುತ್ತಿದ್ದೀರಾ? ದಯವಿಟ್ಟು ನನಗೆ ಸಹಾಯ ಮಾಡಿ. ಕೇವಲ ಇದು ಒಂದು ದಿನದ ಮಾತು. ಇದರಲ್ಲಿ ಏನಿದೆ? ಈ ಒಂದು ರಾತ್ರಿ ನೀವು ನನ್ನ ಜೊತೆ ಕಳೆದರೆ ನನಗೆ ಮುಕ್ತಿ ಸಿಗುತ್ತದೆ. ನನಗೆ ಅದು ಸಿಕ್ಕ ನಂತರ ನಿಮಗೆ ಬೇಕಾದಷ್ಟು ದಿನ ಇಲ್ಲಿಯೇ ಇರುತ್ತೇನೆ. ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆದ್ರೂ ಬಾಬಾ ಮೌನವಾಗಿರುತ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೂ ನನ್ನ ಜೊತೆ ಸಮಯ ಕಳೆಯಲು ನೀವು ಏಕೆ ಒಪ್ಪುತ್ತಿಲ್ಲ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗಲೂ ಸಹ ಬಾಬಾ ಭಯದಿಂದ ನಡುಗುತ್ತಿದ್ದಾರೆ. ಆಕೆ ಸಾಧುವಿನ ಕೈಯನ್ನು ಹಾಗೆ ಹಿಡಿದುಕೊಂಡೇ ಇದ್ದಾಳೆ. ಆ ಕ್ಷಣದಲ್ಲಿ ಹೊರಗಿನಿಂದ ಯಾವುದೋ ಒಂದು ಶಬ್ದ ಕೇಳಿಸುತ್ತದೆ. ಆಗ ಸಾಧು ಹೊರಗೆ ಬಂದು ನೋಡಿದರೆ ಹೊರಗೆ ಒಬ್ಬ ಕರ್ಗಿಸ್ ಮಾಂತ್ರಿಕನು ನಿಂತುಕೊಂಡಿದ್ದಾನೆ. ಆ ಮಾಂತ್ರಿಕನು ಇದ್ದಕ್ಕಿದ್ದಂತೆ ಒಳಗೆ ಬರುತ್ತಿದ್ದಾನೆ. ಆಗ ಸಾಧುವಿಗೆ ಅನುಮಾನ ಬಂದು ಆ ಮಹಿಳೆಯನ್ನ ಕುರಿತು ಆ ಮಹಿಳೆಗೆ, ಅಸಲಿಗೆ ನೀನು ಯಾರು ಎಂದು ಕೇಳುತ್ತಾರೆ. ಆಕೆ ಮೌನವಾಗಿದ್ದಾಳೆ. ಆಗ ಆ ಮಾಂತ್ರಿಕನು ಬಾಬಾ ಹತ್ತಿರ ಬಂದು ಅವಳೇನು ಹೇಳುತ್ತಾಳೆ, ಆಕೆ ನನ್ನ ಗುಲಾಮಳು. ಬಾಬಾ ಭಯದಿಂದ ನಡುಗುತ್ತಿದ್ದಾರೆ. ಇವರು ಖಂಡಿತವಾಗಿಯೂ ಮನುಷ್ಯರಲ್ಲ ಎಂದು ಅರ್ಥವಾಗುತ್ತದೆ. ಮಾಂತ್ರಿಕನು ಹತ್ತಿರ ಬರುತ್ತಿದ್ದಂತೆ ಬಾಬಾ, ನೀವು ಯಾರು, ಇಲ್ಲಿಗೆ ಏಕೆ ಬಂದಿದ್ದೀರಾ ಎಂದು ಕೇಳುತ್ತಾರೆ. ಆಗ ಆ ಮಾಂತ್ರಿಕನು, ಇಷ್ಟೊತ್ತು ಈಕೆ ಹೇಳಿರುವ ಕಥೆಯಲ್ಲಿನ ಮಾಂತ್ರಿಕನು ನಾನೇ. ಈಕೆಯನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದು ಕೂಡ ನಾನೇ. ಆಗ ಬಾಬಾ ಅವರನ್ನು ಹೊರಹಾಕಲು ಪ್ರಯತ್ನಿಸುತ್ತಾರೆ. ನೋಡು, ನಿನ್ನ ತಂತ್ರಗಳು ನನ್ನ ಮೇಲೆ ಕೆಲಸ ಮಾಡುವುದಿಲ್ಲ. ಒಂದು ಅರೆಯದ ಸುಂದರ ಹುಡುಗಿಯನ್ನು ನೋಡಿದ ತಕ್ಷಣ ನಾನು ದಾರಿ ತಪ್ಪುತ್ತೇನೆ ಎಂದು ನೀನು ಹೇಗೆ ಅಂದುಕೊಂಡೆ ಎಂದು ಕೇಳುತ್ತಾರೆ. ಅದಕ್ಕೆ ಮಾಂತ್ರಿಕನು, ನೀವು ದಾರಿ ತಪ್ಪಿದ್ದೀರಾ. ಆಕೆ ನಾನು ಜೈನನ ಮಗಳು ಎಂದು ಹೇಳದಿದ್ದರೆ ನಿನ್ನ ಮನುಷ್ಯ ಬುದ್ಧಿಯನ್ನು ತೋರಿಸುತ್ತಿದ್ದೆ ಅಲ್ವಾ? ಈ ಹುಡುಗಿ ನನ್ನನ್ನು ತಿರಸ್ಕರಿಸಿರುವುದರಿಂದ ನಾನು ಇವಳನ್ನು ಎಷ್ಟು ಪುರುಷರೊಂದಿಗೆ ಮಲಗಿಸುತ್ತೇನೆಂದು ನನಗೆ ಗೊತ್ತಿಲ್ಲ. ಆಗ ಬಾಬಾ ಅವಳ ಮೇಲೆ ಕರುಣೆ ತೋರಿ ಆಕೆಯನ್ನು ನೋಡುತ್ತಾ ಏನೋ ಒಂದು ಮಂತ್ರವನ್ನ ಜಪಿಸಿದರು. ಆಗ ಆ ಹುಡುಗಿ ಮುಕ್ತಳಾದಳು. ಆ ನಂತರ ಆ ಹುಡುಗಿ ತಾನು ಮಾಡಿದ ತಪ್ಪಿಗೆ ನಾಚಿಕೆ ಪಟ್ಟಳು. ನಾನು ಎಂತಹ ಪಾಪ ಮಾಡಿದೆ ಎಂದು ಯೋಚಿಸುತ್ತಿದ್ದಳು. ಆಗ ಜೀನಿ ಮಾಂತ್ರಿಕನು ಸಾಧುವನ್ನು ಎದುರಿಸುತ್ತಾ, ನೀವು ನನ್ನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಎಂದು ಹೇಳುತ್ತಾನೆ. ಬಾಬಾ ಕಣ್ಣು ಮುಚ್ಚಿ ಈ ಗೊಂದಲದಿಂದ ಹೊರಬರುವುದು ಹೇಗೆ ಎಂದು ಯೋಚಿಸುತ್ತಾ ಆ ಹುಡುಗಿಗೆ ಈ ರೀತಿಯಾಗಿ ಹೇಳುತ್ತಾರೆ, ನೀನು ಸತ್ಯ ಹೇಳು, ನೀನು ನನ್ನ ಬಳಿಗೆ ಏಕೆ ಬಂದೆ? ನಿನ್ನ ಉದ್ದೇಶವೇನು? ನಾನು ಇದುವರೆಗೂ ಎಂದಿಗೂ ಕೂಡ ಯಾವ ಮಹಿಳೆಯೊಂದಿಗೂ ಕೆಟ್ಟದಾಗಿ ವರ್ತಿಸಿಲ್ಲ. ನೀನೇಕೆ ನನ್ನ ಇಷ್ಟು ವರ್ಷದ ಸಾಧನೆಯನ್ನು ಹಾಳು ಮಾಡುತ್ತಿದ್ದೀಯಾ? ನಿನ್ನ ಎದೆ ಮೇಲೆ ಕೈ ಇಟ್ಟು ಹೇಳು, ನೀನು ಯಾರು, ಏನು ಮಾಡಬೇಕೆಂದುಕೊಂಡಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಆ ಹುಡುಗಿ, ಬಾಬಾ, ಯಾವುದು ತಪ್ಪು ಯಾವುದು ಸರಿ ನನಗೆ ಗೊತ್ತಿಲ್ಲ. ಒಟ್ಟಾರೆ ಯಾವುದೋ ಒಂದು
ರೀತಿಯಲ್ಲಿ ಮುಕ್ತಳಾಗಬೇಕು, ಸ್ವತಂತ್ರಳಾಗಿರಬೇಕು ಎಂದು ಬಯಸಿದೆ. ಅದಕ್ಕೋಸ್ಕರ ನಿಮ್ಮಂತ ಮಹಾ ಸಾಧುವಿನ ಪಕ್ಕ ಮಲಗಿದರೆ ನಾನು ಮುಕ್ತಳಾಗುತ್ತೇನೆ ಎಂದು ನಿಮ್ಮ ಬಳಿಗೆ ಬಂದೆ. ಆಗ ಬಾಬಾ ಆಕೆಯ ನೋವನ್ನು ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಹೇಳುತ್ತಾರೆ, ನೀನು ಈಗಾಗಲೇ ಮುಕ್ತಳಾಗಿದ್ದೀಯಾ, ನೀನು ಯಾರಿಗೂ ಸಹ ನಿನ್ನ ಶರೀರವನ್ನ ಅರ್ಪಿಸುವ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ. ನಂತರ ಮತ್ತೆ ಆ ಮಹಿಳೆ ಜೊತೆ ಮಾತನಾಡುತ್ತಾ, ಈಗ ನೀನು ಮೊದಲಿಗೆ ಪ್ರಶಾಂತವಾಗಿ ನಿನ್ನ ಶಕ್ತಿಯನ್ನು ಗ್ರಹಿಸಬೇಕು. ನಿನಗೆ ಏನು ಬೇಕೋ ಅದನ್ನು ನೀನೇ ಪಡೆದುಕೊಳ್ಳಬೇಕು. ನೀನು ಮಾಂತ್ರಿಕನ ಜೊತೆ ಇದ್ದು ನಿನಗೆ ಗೊತ್ತಿಲ್ಲದೆ ಆ ವಿದ್ಯೆಯನ್ನು ನೀನು ಕೂಡ ಪಾರಂಗತ ಮಾಡಿಕೊಂಡಿದ್ದೀಯಾ ಎಂದು ಹೇಳುತ್ತಾರೆ. ಆಗ ಆ ಮಹಿಳೆ, ಬಾಬಾ ಬಹುಶಃ ನೀವು ಹೇಳುತ್ತಿರುವುದು ಸತ್ಯ ಇರಬಹುದು ಎಂದು ಹೇಳಿ ಆ ಮಾಂತ್ರಿಕ ಮಹಿಳೆ ತನ್ನ ಕಣ್ಣು ಮುಚ್ಚಿಕೊಂಡು, ಓ ಮಾಂತ್ರಿಕನೇ, ನಿನ್ನ ಜೊತೆ ಯುದ್ಧಕ್ಕೆ ನಾನು ಸಿದ್ಧಳಾಗಿದ್ದೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಕಾರ್ಗಿಸ್ ಮಾಂತ್ರಿಕ, ಏನು ನೀನು ನನ್ನನ್ನು ಸೋಲಿಸುತ್ತೀಯಾ ಎಂದು ನಗಾಡುತ್ತಾನೆ. ಆಗ ಆ ಮಹಿಳೆ, ಹೌದು, ನಾನು ನಿನ್ನನ್ನು ಸೋಲಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಮಂತ್ರವನ್ನು ಜಪಿಸುತ್ತಾ ಆ ಮಾಂತ್ರಿಕನ ಕೈ ಮುಟ್ಟುತ್ತಾಳೆ. ಮುಟ್ಟಿದ ತಕ್ಷಣ ಆ ಮಾಂತ್ರಿಕ ಗಾಳಿಯಲ್ಲಿ ಎಗರುತ್ತಾನೆ. ನಂತರ ಆ ಮಾಂತ್ರಿಕನು ಕೂಡ ತನ್ನ ಶಕ್ತಿಯ ಮೂಲಕ ಆಕೆಯನ್ನು ದೂರಕ್ಕೆ ಎಸೆಯುತ್ತಾನೆ. ಹೀಗೆ ಅವರಿಬ್ಬರ ಮಧ್ಯೆ ಯುದ್ಧ ನಡೆದು ಕೊನೆಗೆ ಕೋಪಾದಿತಳಾಗಿದ್ದ ಆ ಮಹಿಳೆ ಆ ಮಾಂತ್ರಿಕನನ್ನು ಚಿತ್ರಹಿಂಸೆ ಮಾಡಿ ಕೊಲ್ಲುತ್ತಾಳೆ. ಏಕೆಂದ್ರೆ ಆಕೆ ಆ ಮಾಂತ್ರಿಕನ ಜೊತೆ ಪಳಗಿರುವುದು ಮಾತ್ರವಲ್ಲದೆ ಆಕೆ ಒಬ್ಬ ಜೈನ ಮಾಂತ್ರಿಕನ ಮಗಳು ಕೂಡ. ಆಕೆ ಮಾಂತ್ರಿಕನನ್ನು ಕೊಂದ ನಂತರ ವಾಸ್ತವ ಸ್ಥಿತಿಗೆ ಬರುತ್ತಾಳೆ. ಆಗ ಆಕೆಯ ಕಣ್ಣ ಮುಂದೆ ಆ ಮಹಾ ಸಾಧು ನಿಂತುಕೊಂಡಿದ್ದಾರೆ. ಆಗ ಆ ಸಾಧುವಿನ ಬಳಿ ಕ್ಷಮೆ ಕೇಳುತ್ತಾಳೆ. ನಾನು ಘೋರವಾದ ಪಾಪವನ್ನು ಮಾಡುತ್ತಿದ್ದೆ, ಅದನ್ನು ನೀವು ತಡೆದು ನನ್ನನ್ನು ಕಾಪಾಡಿದ್ದೀರಾ, ಜೊತೆಗೆ ನನಗೆ ಮುಕ್ತಿಯನ್ನು ಕೂಡ ಕರುಣಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಯಾವ ರೀತಿ ಕೃತಜ್ಞತೆ ತೋರಿಸಬೇಕು ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ಬಾಬಾ, ಏನು ಪರವಾಗಿಲ್ಲ, ದಾರಿ ತಪ್ಪಿದವರಿಗೆ ದಾರಿ ತೋರಿಸುವುದು ನನ್ನ ಧರ್ಮ. ಇನ್ನು ಮುಂದೆ ನೀನು ಸ್ವತಂತ್ರಳು, ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದಿಸುತ್ತಾರೆ. ಆಗ ಆ ಮಹಿಳೆ ಸಂತೋಷದಿಂದ ಆ ಮಹಾನ್ ಸಾಧುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.